ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಒಂದು ಹೆಲ್ದಿ ಪರೋಟ. ತುಂಬ ಚೆನ್ನಾಗಿರ್ತದೆ. ಮೊಳಕೆ ಹೆಸರು ಕಾಳು ಹಾಗೆ ಮಶ್ರೂಮಲ್ಲಿ ಮಾಡಿದ್ದೇನೆ. ಸೂಪರ್ ಆಗಿರ್ತದೆ. ರಿಚ್ ಪ್ರೋಟೀನ್ ಹಾಗೆ ಕ್ಯಾಲ್ಶಿಯಂ ಫುಡ್ ಅಂತ ಹೇಳ್ಬೋದು. ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ನೋಡಿ, ಸ್ಟಫಿಂಗ್ ಎಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ ನೋಡಿ ಎಷ್ಟು ಒಳಗಡೆ ನೋಡಿ. ಒಂದು ತಿಂದರೆ ಸಾಕಾಗ್ತದೆ ಫ್ರೆಂಡ್ಸ್, ಆಯಿತಾ? ಹೊಟ್ಟೆ ಫುಲ್ ಆಗ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಮೊಳಕೆ ಕಾಳು ಹೆಸರು ಹಾಗೆ ಮಶ್ರೂಮ್ ಪರೋಟ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ನೋಡಿ ಸ್ವಲ್ಪ ಮಶ್ರೂಮ್ ತಗೊಂಡಿದ್ದೇನೆ, ಹಾಗೆ ಒಂದು ಕ್ಯಾರೆಟ್ ತಗೊಂಡಿದ್ದೇನೆ, ಸ್ವಲ್ಪ ಮೊಳಕೆ ಕಟ್ಟಿದಂಥ ಹೆಸರು ಕಾಳು ತಗೊಂಡಿದ್ದೇನೆ, ಹಾಗೆ ಒಂದು ಬೇಯಿಸಿದಂಥ ಆಲೂಗಡ್ಡೆ ತಗೊಂಡಿದ್ದೇನೆ, ಹಾಗೆ 2 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ, 7 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ. ಇದೆಲ್ಲವನ್ನು ಬ್ಲೆಂಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನು ಬ್ಲೆಂಡರಿಗೆ ಹಾಕಿ ಬ್ಲೆಂಡ್ ಮಾಡ್ಕೊಳ್ತೇನೆ. ಮೊದಲಿಗೆ ಕ್ಯಾರೆಟ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಇದಿಷ್ಟು ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡ ಮೇಲೆ ಮತ್ತೆ ಹಾಕ್ಕೊಳ್ಳುವ ಮಶ್ರೂಮ್ ಹಾಗೆ ಆಲೂಗಡ್ಡೆ ಆಮೇಲೆ ಹಾಕ್ಕೊಳ್ಳುವ, ಯಾಕೆಂದರೆ ಇದು ಬೇಗ ಸ್ಮ್ಯಾಶ್ ಆಗ್ತದಲ್ವ, ಹಾಗಾಗಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಸ್ಮ್ಯಾಶ್ ಆಗಿದೆ. ಈಗ ನಾನು ಮಶ್ರೂಮ್ ಹಾಕ್ಕೊಳ್ತೇನೆ. ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ಅದರ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದೆಲ್ಲ ವೆಜಿಟೇಬಲ್ಸನ್ನು. ಹಾಗೆ ಸ್ವಲ್ಪ ಇದು ಬೇವಿನ ಸೊಪ್ಪು ಹಾಕ್ಕೊಳ್ತೇನೆ, ಕರಿಬೇವು ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಈಗ ಪುನಃ ಎಲ್ಲವನ್ನು ಬ್ಲೆಂಡ್ ಮಾಡಿಕೊಳ್ಳುವ. ಫ್ರೆಂಡ್ಸ್ ನೋಡಿ, ಎಲ್ಲ ಚೆನ್ನಾಗಿ ಬೆಂಡ್ ಆಗಿದೆ ನೋಡಿ. ಇದನ್ನು ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಎಲ್ಲ ಈಸಿಯಾಗಿ ಬ್ಲೆಂಡ್ ಆಗುವಂಥದ್ದೇ ಫ್ರೆಂಡ್ಸ್, ಆದರೆ ಕ್ಯಾರೆಟ್ ಮಾತ್ರ ಸ್ವಲ್ಪ ಟೈಟ್ ಇರ್ತದೆ, ಮತ್ತೆಲ್ಲ ಬೇಗ ಬ್ಲೆಂಡ್ ಆಗ್ತದೆ. ಫ್ರೆಂಡ್ಸ್, ಈಗ ನಾವೆಲ್ಲ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಇದೆ, 1 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್ ಇದೆ, ಹಾಗೆ ಚಾಟ್ ಮಸಾಲ 1 ಟೀ ಸ್ಪೂನ್ ಇದೆ, ಗರಂ ಮಸಾಲ 1 ಟೀ ಸ್ಪೂನ್ ಇದೆ. ಆದರೆ ಅರ್ಧ ಟೀ ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ ಫ್ರೆಂಡ್ಸ್. ಜೀರಿಗೆ ಪೌಡರ್ ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ, 1/4 ಟೀ ಸ್ಪೂನ್ ಹಲ್ದಿ ಪೌಡರ್ ತಗೊಂಡಿದ್ದೇನೆ, ಆಯಿತಾ? ಮತ್ತೆಲ್ಲ ಒಂದೊಂದು ತಗೊಂಡಿದ್ದೇನೆ. ಜೀರಾ ಪೌಡರ್ ಹಾಗೆ ಅರಿಶಿನ ಪೌಡರ್ ಮಾತ್ರ ಕಡಿಮೆ ತಗೊಂಡಿದ್ದೇನೆ. ಎಲ್ಲವನ್ನು ಹಾಕ್ಕೊಳ್ಳುವ. ಹಾಗೆ ಖಾರ ಜಾಸ್ತಿ ತಿನ್ನುವವರಿದ್ದರೆ ಚಿಲ್ಲಿ ಫ್ಲೇಕ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಈಗ ರುಚಿಗೆ ಅನುಗುಣವಾಗಿ ನಾವು ಸಾಲ್ಟ್ ಉಪ್ಪು ಹಾಕ್ಕೊಳ್ಳುವ. ಇದೆಲ್ಲವನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಆಯಿತಾ? ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಎಷ್ಟು ಕರೆಕ್ಟಾಗಿ ಹೊಂದ್ಕೊಳ್ಳೋದಿಲ್ಲ, ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತೇವೆ. ಆಲೂಗಡ್ಡೆ ಬೇಯಿಸಿ ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿರ್ತದೆ, ಚೆನ್ನಾಗಿ ಕೂತ್ಕೊಳ್ತದೆ. ಹಾಗೆ ಮಶ್ರೂಮಲ್ಲಿ ನೀರಿದೆಯಲ್ಲ, ನೀರು ಬಿಟ್ಕೊಳ್ತದೆ, ಹಾಗಾಗಿ ಅದು ಕೂಡ ಚೆನ್ನಾಗಿ ಬೈಂಡಿಂಗ್ ಆಗ್ತದೆ, ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಒಂದ್ಸರಿ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಆಯಿತಾ?
ಫ್ರೆಂಡ್ಸ್ ನೋಡಿ, ನಾನು ಈಗಾಗಲೇ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೇನೆ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಹಾಗೆ ನಾನು 4 ಪರೋಟ ಮಾಡ್ಕೊಳ್ತೇನೆ, ನನಗೆ ಸಾಕಾಗ್ತದೆ, ಅದಕ್ಕೆ 4 ಮಾಡ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಅಷ್ಟು ಜಾಸ್ತಿ ಹಿಟ್ಟು ತಗೊಂಡು ಜಾಸ್ತಿ ಮಾಡ್ಕೊಳ್ಳೋದಿದ್ರು ಮಾಡ್ಕೊಳ್ಬೋದು. ಇದನ್ನೀಗ ರೆಡಿ ಮಾಡುವ ಫ್ರೆಂಡ್ಸ್, ಆಯಿತಾ? ಸೇಮ್ ಚಪಾತಿ ಹೇಗೆ ಮಾಡ್ತೀವೋ ಹಾಗೆ ಮಾಡ್ಕೊಳ್ಳಿ. ಆದರೆ ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ, ದಪ್ಪ ಇರಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಇಷ್ಟು ದಪ್ಪಕ್ಕೆ ಇರಬೇಕಾಗ್ತದೆ. ಈಗ ನಾವು ಸ್ಟಫಿಂಗ್ ಎಲ್ಲ ಹಾಕ್ಕೊಳ್ಳುವ. ಎಲ್ಲ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಫಿಂಗ್ ಇದೆ ನೋಡಿ. ಒಂದು ಪರೋಟ ತಿಂದರೆ ಸಾಕಾಗ್ತದೆ, ಹೊಟ್ಟೆ ತುಂಬಾಗ್ತದೆ. ಕ್ಯಾಲ್ಶಿಯಂ, ಪ್ರೋಟೀನ್ ಎಲ್ಲ ದೊರಕ್ತದೆ ನಮಗೆ ಒಂದು ಪರೋಟದಿಂದ. ಈಗ ಈ ಥರ ಮಾಡ್ಕೊಳ್ಳುವ ಫ್ರೆಂಡ್ಸ್, ನೋಡಿ. ಜಾಸ್ತಿ ಇದು ಪ್ರೆಸ್ ಮಾಡೋದು ಬೇಡ, ಯಾಕೆಂದರೆ ಸ್ಟಫಿಂಗ್ ಫುಲ್ ಇರ್ತದಲ್ವ, ಹೊರಗೆ ಬರ್ತದೆ. ಕೈಯಲ್ಲೇ ಸ್ವಲ್ಪ ಹೀಗೆ ಮಾಡಿಕೊಂಡ್ರು ಸಾಕಾಗ್ತದೆ ಫ್ರೆಂಡ್ಸ್, ಆಯಿತಾ? ಓಕೆ ಫ್ರೆಂಡ್ಸ್, ಇಷ್ಟೇ ಆಯಿತಾ? ಏನು ಜಾಸ್ತಿ ಅಂತ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ, ಹೀಗೆ ದಪ್ಪನೇ ಇರಲಿ. ಇದೇ ಥರ ಮಾಡಿಕೊಂಡು ಕಾಯಿಸ್ಕೊಳ್ಬೇಕು ಫ್ರೆಂಡ್ಸ್, ಆಯಿತಾ? ನಾನು ಎಲ್ಲವನ್ನು ಮಾಡ್ಕೊಳ್ತೇನೆ, ಇದೇ ಥರ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನಿಲ್ಲಿ ತವಾ ಬಿಸಿಗೆ ಇಟ್ಟಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಬೇಡ, ಕಪ್ಪಾಗ್ತದೆ. ಬಟರ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ಆಯಿಲ್ ಯಾವುದಾದ್ರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಬಟರ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ಹೆಲ್ದಿ ಅಲ್ವಾ, ಹಾಗಾಗಿ ಬಟರ್ ಹಾಕ್ತಿದ್ದೇನೆ. ಹಾಗೆ ಫ್ರೆಂಡ್ಸ್, ನಾನು ಪರೋಟ ಹಾಕ್ಕೊಳ್ತೇನೆ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಬೇಕು. ಒಂದು 3 ರಿಂದ 4 ನಿಮಿಷ ಬೇಯಬೇಕಾಗ್ತದೆ ಫ್ರೆಂಡ್ಸ್, ಆಯಿತಾ? ಒಂದೊಂದು ಕಡೆ. ಫ್ರೆಂಡ್ಸ್, ಈಗ ಟರ್ನ್ ಮಾಡಿ ಹಾಕ್ಕೊಳ್ಳುವ. ಇಷ್ಟೇ ಬೇಯಬೇಕು ಫ್ರೆಂಡ್ಸ್, ಆಯಿತಾ? ಕಪ್ಪಾಗಲಿಕ್ಕಿಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಹೀಗೆ ಬ್ರೌನ್ ಕಲರ್ ಬರ್ತದೆ, ಆಗ ಸ್ಟಫಿಂಗ್ ಎಲ್ಲ ಕೂಡ ಚೆನ್ನಾಗಿ ಬೇಯ್ತದೆ. ಸ್ವಲ್ಪ ಬಟರ್ ಆ್ಯಡ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಎರಡು ಕಡೆ ಕೂಡ ಬೆಂದಿದೆ. ಈಗ ನೋಡಿ, ಡಿಲಿಷಿಯಸ್ ಆದ ಪರೋಟ ರೆಡಿಯಾಗಿದೆ ನೋಡಿ. ತುಂಬ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಫ್ರೆಂಡ್ಸ್, ಆಯಿತಾ? ಒಂದು ಪರೋಟ ತಿಂದರೆ ಸಾಕು, ಮಕ್ಕಳಿಗಂತೂ ತುಂಬ ಹೆಲ್ದಿಯಾಗಿರ್ತಾರೆ ಈ ಥರ ಎಲ್ಲ ಮಾಡಿಕೊಟ್ಟೆ ನೋಡಿ. ಇದು ಮೂಂಗದಲ್ಲಿ ಮಾಡಿದ್ದೇನಲ್ವ, ಹಾಗಾಗಿ ತುಂಬ ಒಳ್ಳೆಯ ಒಂದು ಪೌಷ್ಟಿಕಾಂಶ ಎಲ್ಲ ಸಿಗ್ತದೆ ಫ್ರೆಂಡ್ಸ್, ಆಯಿತಾ? ಅದೇ ಮೊಳಕೆ ಹೆಸರು ಕಾಳಲ್ಲಿ ಮಾಡಿದ್ದಲ್ಲೋ, ಹಾಗಾಗಿ ಇನ್ನೊಂದು ಪರೋಟ ಹಾಕ್ಕೊಳ್ತೇನೆ ನಾನು.
ಯಾವ ಕಡೆ ಬೇಕಾದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್, ಆ ಕಡೆ ಈ ಕಡೆ ಅಂತಿಲ್ಲ. ಇದು ಕೂಡ 3 ಮಿನಿಟ್ಸ್ ಕುಕ್ ಆಗಲಿ, ಒಂದೊಂದು ಕಡೆ ಒಂದೊಂದು ಸೈಡ್. ಓಕೆ ಫ್ರೆಂಡ್ಸ್, ಈ ಪರೋಟ ಕೂಡ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ನೋಡಿ. ಓಕೆ ಫ್ರೆಂಡ್ಸ್, ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರ್ತದೆ. ಹಾಗೆ ಕಾಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ಹಾಗೆ ನೀವು ಮಕ್ಕಳಿಗೆ ಮಾಡಿಕೊಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ದೊಡ್ಡವರಿಂದ ಚಿಕ್ಕ ಮಕ್ಕಳವರೆಗೂ ಇಷ್ಟಪಟ್ಟು ತಿಂತಾರೆ. ಬ್ರೇಕ್ಫಾಸ್ಟಿಗೆ ಒಳ್ಳೆಯದಾಗ್ತದೆ, ಹಾಗೆ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ. ಮಕ್ಕಳು ಇದು ಹಾಕಿ ಕೊಟ್ಟರೆ ಖಾಲಿ ಮಾಡ್ಕೊಂಡು ಬರ್ತಾರೆ ನೋಡಿ. ಓಕೆ, ಸರ್ವ್ ಮಾಡೋಣ.